ಕಬ್ಬು ಯಾರಿಗೆ ತಾನೇ ಇಷ್ಟ ಇಲ್ಲ, ಕಬ್ಬಿನ ರಸ ಯಾರಿಗೆ ತಾನೇ ಇಷ್ಟ ಇಲ್ಲ. ಆದರೆ ಕಬ್ಬು ಬೆಳೆಯೋರಿಗೆ ಮಾತ್ರ ಕಾಸೆ ಸರಿಯಾಗಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಮಾತ್ರ ಈ ಎಲ್ಲ ಹೋರಾಟಗಾರರು ಒಂದೊಂದು ಪಕ್ಷದಲ್ಲಿ ಒಬ್ಬೊಬ್ಬ ಲೀಡರ್ ಜೊತೆಗೆ ಹೋಗ್ಬಿಟ್ಟು ಅವ್ರಿಗೆ ಮತ ಹಾಕಿ ಇವ್ರಿಗೆ ಮತ ಹಾಕಿ ಅಂತ ಹೋಗ್ತಾರೆ. ಆದರೆ ಎಲ್ಲ ಆದ ನಂತರ ಬೆಳೆಗೆ ಬೆಲೆ ಸಿಗದೇ ಇದ್ದಾಗ ಮಾತ್ರ ನೀವೆಲ್ಲ ನಮ್ಮ ಸಹಾಯಕ್ಕೆ ಬರ್ತಿಲ್ಲ, ನೀವೆಲ್ಲ ನಮ್ಮ ಸಹಾಯಕ್ಕೆ ಬರ್ತಿಲ್ಲ ಅಂತ ಕೇಳ್ಕೊಳ್ತಾರೆ. ಯಾಕೆ ಅಂತಂದರೆ ಅವ್ರು ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ರೀತಿ ಬಳಕೆ ಮಾಡ್ಕೊಳ್ತಾರೆ. ಇದು ಕಬ್ಬು ಬೆಳೆಗಾರರಿಗೆ ಅಥವಾ ರೈತರಿಗೆ ಅರ್ಥ ಆಗಿದ್ದೀರೋ ನನಗೆ ಗೊತ್ತಿಲ್ಲ. ಅರ್ಥ ಆದರೂ ಅದೇ ಪರಿಸ್ಥಿತಿನ, ಯಾಕಂದರೆ ಎಲ್ಲ ರಾಜಕಾರಣಿಗಳು ಹಾಗೆ ಅಲ್ವಾ, ಯೂಸ್ ಆ್ಯಂಡ್ ಥ್ರೋ ಅಲ್ವಾ. ಈ ಸ್ಟೋರಿ ನೋಡಿ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು. ಟನ್ಗೆ 3,500 ರೂಪಾಯಿ ನಿಗದಿಗೆ ಬಿಗಿಪಟ್ಟು. ರಸ್ತೆ ಮಧ್ಯೆಯೇ ಅಡುಗೆ ಮಾಡಿ ಆಕ್ರೋಶ. ಅನ್ನದಾತರಿಂದ ಅರೆಬತ್ತಲೆ ಮೆರವಣಿಗೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡೋಕೆ ಬೆಳಗಾವಿಯಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ರೈತರ ಪ್ರತಿಭಟನೆ ಕಾವು 7ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಅನ್ನದಾತರ ಧರಣಿಗೆ ಬಿಜೆಪಿ ನಾಯಕರಾದ ವಿಜಯೇಂದ್ರ, ಪಿ ರಾಜೀವ್, ಈರಣ್ಣ ಕಡಾಡಿ ಸಾಥ್ ಕೊಟ್ಟಿದ್ದಾರೆ. ಇತ್ತ ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅಂತ ಸಿಡಿದೆದ್ದ ರೈತರು ಕೊರೆಯುವ ಚಳಿಯಲ್ಲಿ ಮಲಗಿ ಆಕ್ರೋಶ ಹೊರಹಾಕಿದ್ದಾರೆ. ಅದರಂತೆ ಇವತ್ತು ಕೂಡ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ ಭಾಗದಲ್ಲೂ ರೈತರ ಕಿಚ್ಚು ಜೋರಾಗಿದೆ. ರೈತರ ಮನವಿಗೆ ಸ್ಪಂದನೆ ಕೊಡದಂತಹ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ, ಹೀಗಾಗಿ ನಾನು ಅವರ ಜೊತೆ ನಿಂತಿದ್ದೀನಿ. ಸಿದ್ದರಾಮಯ್ಯ ಪ್ರತಿಯೊಂದಕ್ಕೂ ಕೇಂದ್ರದ ಕಡೆಗೆ ಪುಟ್ಟು ಮಾಡ್ತಾರೆ. ಅತಿವೃಷ್ಟಿಯಾದರೂ 1 ರೂಪಾಯಿ ಅನುದಾನವನ್ನು ಕೊಟ್ಟಿಲ್ಲ. ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಟೀಕಿಸಿದ್ರು. ಇತ್ತ ಅಶ್ವಥ್ ನಾರಾಯಣ್ ಮಾತನಾಡಿ, ಇದು ರೈತ ವಿರೋಧಿ ಸರ್ಕಾರ. ರೈತರ ಸಾಲ ಮನ್ನಾ ಮಾಡಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಕಬ್ಬು ಬೆಳೆಗಾರರು ಯಾರೂ ಕೇಳದ ದರ ಕೇಳ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಎಷ್ಟು ದರ ಕೊಡ್ತಿದ್ದಾರೋ ಅಷ್ಟೇ ಇಲ್ಲೂ ಕೊಡಿ ಅಂತಿದ್ದಾರೆ. ಹೀಗಂತ ವಾಗ್ದಾಳಿ ನಡೆಸಿದ್ರು. ನಾಡಿಗೆ ತುತ್ತನ್ನು ಕೊಡುವಂತ ರೈತ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರುವಾಗ ಒಬ್ಬ ರೈತ ನಾಯಕನ ಮಗನಾಗಿ ನಂದು ಕೂಡ ಕರ್ತವ್ಯ ಇದೆ ಅಂತ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸಿದೆ. ಅದೇನು ಹಳೆ ಚಾಳಿ, ಯಾವುದೇ ಸಮಸ್ಯೆ ಬಂದಾಗಲೂ ಸಹ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಸಿದ್ದರಾಮಯ್ಯನವರು ಭಾಳ ಕರಗತಗೊಳಿಸ್ಕೊಂಡಿದ್ದಾರೆ. ಅತಿವೃಷ್ಟಿ ಆದಾಗಲೂ ಸಹ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ರಾಜ್ಯ ಸರ್ಕಾರ. ಇವತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಮತ್ತು ಕೂಡ ಕೇಂದ್ರ ಸರ್ಕಾರದ ಕಡೆ ಬೆಟ್ಟು ತೋರಿಸ್ತಾ ಇದ್ದಾರೆ. ನಾನು ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶುಗರ್ ಫ್ಯಾಕ್ಟ್ರಿಗಳು ಏನು ಬರ್ತಕ್ಕಂಥ ಇವತ್ತು ಎಥನಾಲ್ ಪ್ರೊಡಕ್ಷನಿಂದ ಆಗಲಿ, ಪವರ್ ಪ್ರೊಡಕ್ಷನಿಂದ ಆಗಲಿ, ಮೊಲಾಸಸ್ ಪ್ರೊಡಕ್ಷನಿಂದ ಆಗಲಿ ರಾಜ್ಯ ಸರ್ಕಾರಕ್ಕೆ 50ರಿಂದ 55 ಸಾವಿರ ಕೋಟಿ ಆದಾಯ ಬರ್ತಾ ಇದೆ. ಇಂಥ ಸಂದರ್ಭ ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದರೆ ಇದು ನಿಜವಾಗ್ಲೂ ಕೂಡ ಸರಿಯಲ್ಲ. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ ಅಂದರೆ ರೈತರು ವಿರೋಧಿ. ಯಾವಾಗಾರ ನೋಡಿ ನೀವು, ಅವ್ರ ಸಾಲನೂ ಮನ್ನಾ ಮಾಡಲ್ಲ ಅಥವಾ ಅವರ ನೆರವಿಗೆ ಬರೋಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾವು 4,000 ಕೊಡ್ತಿದ್ದು 4,000 ರೈತ ವಿದ್ಯಾನಿಧಿ ತೊಗೊಂಡ್ರು, ಹಿಂದೆ ತೊಗೊಂಡ್ರು. ಈ ರೀತಿ ಗೊಬ್ಬರದ ವಿಷಯದಲ್ಲಾಗಿರಲಿ, ಬೀಜದ ವಿಚಾರದಲ್ಲಾಗಿರಲಿ ಎಲ್ಲ ಕಡೆ ನಿರ್ಲಕ್ಷ್ಯನೇ ಇವರು. ನಿರ್ಲಕ್ಷ್ಯ ಮತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ದಾರೆ ಬೆಲೆಗಳನ್ನು ನಮ್ಮಲ್ಲೂ ಕೊಡಬೇಕಲ್ವಾ? ಯಾರು ಕೊಡದೇನೇನು ನಾವು ಕೇಳ್ತಿಲ್ವಲ್ಲ. ಕಬ್ಬು ಬೆಳೆಗಾರರು ಯಾರು ಕೇಳ್ದಂಥದ್ದನ್ನೇನು ಕೇಳ್ತಿಲ್ಲ. ನ್ಯಾಯಯುತವಾಗಿ ಮಹಾರಾಷ್ಟ್ರದಲ್ಲಿ ಏನು ನಿಗದಿ ಮಾಡಿದ್ರು ಆ ಬೆಲೆಯನ್ನು ನಮ್ಮಲ್ಲೂ ಕೊಡಿ ಅಂತ ಕೇಳಿದ್ದಾರೆ. ಆ ಪ್ರಕಾರದಲ್ಲಿ ಕೊಡಿ ಅಂತದನ್ನ ನಾವು ಒತ್ತಾಯವನ್ನು ಮಾಡ್ತೀವಿ. ಎಸ್, ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋರಾಟ ನಡೀತಾ ಇದ್ದು, ಮನೆ ಮಠ ಬಿಟ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ರೈತರು ಜೀವನ ನಡೆಸುತ್ತಿದ್ದಾರೆ. ರಸ್ತೆಯಲ್ಲೇ ಊಟ, ನಿದ್ದೆ ಎಲ್ಲವೂ ನಡೀತಾ ಇದೆ. ಇನ್ನು ರಸ್ತೆಯಲ್ಲೇ ಬೃಹತ್ ಪ್ರಮಾಣದಲ್ಲಿ ಅಡುಗೆ ತಯಾರಿಸಿ ರೋಡ್ನಲ್ಲೇ ಕೂತು ಊಟ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಅರೆಬೆತ್ತಲೆ ಹೋರಾಟಕ್ಕೆ ಇಳಿದಿರುವಂತಹ ರೈತರಿಗೆ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳ ವೈದ್ಯರು ಸಾಥ್ ಕೊಟ್ಟಿದ್ದಾರೆ. ಹಾರೋಗೇರಿ ವೈದ್ಯರ ಸಂಘದಿಂದ ರೈತ ಹೋರಾಟಕ್ಕೆ ಅಂತ 50,000 ಹಣ ದೇಣಿಗೆಯಾಗಿ ನೀಡಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಬೀದಿಗಿಳಿದು ಇವತ್ತು 7 ದಿನಗಳಾಗಿವೆ. 7 ದಿನಗಳಿಂದ ಕೂಡ ಮನೆ ಮಠಗಳನ್ನು ಬಿಟ್ಟು ರಸ್ತೆಯಲ್ಲಿ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅವರ ಮನೆಯಾಗಿದೆ. ನಿನ್ನೆ ತಡರಾತ್ರಿ ಕೊರೆಯುವ ಚಳಿಯಲ್ಲಿ ಆ ಒಂದು ಬರಿ ಮೇಲೆ ಮಲಗಿದ್ದ ರೈತರ ಒಂದು ಪರಿಸ್ಥಿತಿ ನೋಡಿದ್ವಿ. ಸದ್ಯ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿರುವಂತ ಅವರಿಗೆ ಒಂದು ಉಪಹಾರ, ಊಟದ ವ್ಯವಸ್ಥೆ ವೇದಿಕೆಯ ಪಕ್ಕದಲ್ಲೇ ನಡೀತಾ ಇರುವಂಥದ್ದು. ಲಕ್ಷಾಂತರ ರೈತರು ನಿನ್ನೆ ಪ್ರತಿಭಟನೆಯನ್ನು ಮಾಡಿದರು. ಸೊ ಅವರಿಗಾಗಿ, ಅವರ ಒಂದು ಉಪಹಾರಕ್ಕಾಗಿ ಆ ಒಂದು ಇಲ್ಲೇ ಒಂದು ಅಡುಗೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಒಲೆಗಳನ್ನು ಹಚ್ಚಿ ರೈತರು
ಒಂದು ಊಟದ ತಯಾರಿಯನ್ನು ಮಾಡ್ತಾ ಇರುವಂಥದ್ದು. ಅವರ ಒಂದು ಬೇಡಿಕೆ ಇರೋದಷ್ಟೇ, ನಮ್ಮ ಕಬ್ಬಿಗೆ ಬೆಂಬಲ ಬೆಲೆ 3,500 ರೂಪಾಯಿನ ಘೋಷಣೆ ಮಾಡಬೇಕು. ಅದರ ಜೊತೆ ರಾಜ್ಯ ಸರ್ಕಾರ ಮತ್ತು ಒಂದು ಕೇಂದ್ರ ಸರ್ಕಾರ 1,000 ರೂಪಾಯಿ ಹೆಚ್ಚಿನ ದರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಅಡಿಗೆ ತಯಾರಿ ಕೂಡ ರಸ್ತೆ ಪಕ್ಕದಲ್ಲಿ ನಡೀತಾ ಇದೆ. ಒಂದು ರೀತಿಯಲ್ಲಿ ಒಂದು ಕಡೆ ರೈತರು ಹೇಳ್ತಾ ಇದ್ದಾರೆ, ಇದು ನಮ್ಮ ನೋವಿನ ಜಾತ್ರೆ, ಇದಕ್ಕೆ ರೈತರು ಸ್ಪಂದನೆ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ನಿನ್ನೆ ರಾತ್ರಿಯಿಂದಲೂ ಕೂಡ ಅಡಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರ ಮಾತ್ರ ಒಂದು ರೀತಿಯಲ್ಲಿ ಮತ್ತೊಂದು ಕಡೆ ನೋಡ್ಬೋದು, ರೈತರು ಸ್ವಂತಹ ತಾವು ಬೆಳೆದಂಥ ಬೆಳೆಗಳಲ್ಲಿ ಅಲ್ಪ ಸ್ವಲ್ಪವನ್ನು ಇಲ್ಲಿ ಬಂದು ಇದೇ ಒಂದು ರೈತರು, ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಅಂತ ರೈತರೇ ತಂದು ಈ ರೀತಿಯಾಗಿ ಒಂದು ಅಡಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ರೈತರ ಮನವಿಗೆ ಸರ್ಕಾರದ ಯಾವೊಬ್ಬ ಸಚಿವರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. 7ನೇ ದಿನಕ್ಕೆ ಕಾಲಿಟ್ಟಿರುವ ಬೆನ್ನಲ್ಲೇ ಸಭೆ ಮಾಡಬೇಕು, ಮಾತುಕತೆ ಮಾಡ್ತೇವೆ ಅಂತಿದ್ದಾರೆ. ಸರ್ಕಾರ ಸೂಕ್ತ ರೀತಿಯಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡದೇ ಇದ್ರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂದಕ್ಕೆ ಪಡೆಯುವ ಮಾತಿಲ್ಲ. ಕಬ್ಬು ಬೆಳೆಗಾರರ ಹೋರಾಟ ಮತ್ತಷ್ಟು ಉಗ್ರವಾಗಿರಲಿದೆ ಅಂತ ರೈತರು ಎಚ್ಚರಿಕೆ ಕೊಟ್ಟರು. ನಮಗೆ ಬೇಜಾರಾಗುತ್ತೆ. ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಎಂದೋ ಬಂದು ಬಗೆಹರಿಸಬಹುದಾಗಿತ್ತು. ಅವ್ರಿಗೆ ಆ ತಾಕತ್ತಿತ್ತ. ಅವರ ಈ ರೈತರ ಬದಲ ಯಾಕೆ ಚಲ್ಲಾಟ ಆಡತ್ತಾರೋ ಅವ್ರಿಗೆ ಅಪಮಾನ ಆಗ್ತದೆ, ನನಗೆ ಬೇಜಾರಾಕತಿ. ಆದರೂ ಕೂಡ ಇವತ್ತು H.K. ಪಾಟೀಲ್ರು ಸರ್ಕಾರದ ಜನಪ್ರತಿನಿಧಿಯಾಗಿ ಬರತ್ತಾರೋ, ಈಗ ಕೂಡ ಇವತ್ತು ಕಬ್ಬಿನ ಬೆಲೆ ಘೋಷಣೆ ಮಾಡ್ತಾರೋ ಅನ್ನೋ ಭರವಸೆ ಐತೆ. ಕಾರ್ಖಾನೆ ಅವ್ರದ ನಮಗೆ ಬರೀ ಈಗ 3200 ರೂಪಾಯಿಗೆ ಬಂದರು, ಇನ್ನು 200 ರೂಪಾಯಿ ಸಂಬಂಧ ಜಗಳಾಡತ್ತು ನಾವು. ಇದು ಅಲ್ಲದ H.K. ಪಾಟೀಲ್ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಸಿದ್ದರಾಮಯ್ಯಜಿ ಅವರಿಗೆ ಭೇಟಿಯಾಗಿ ತಾವು ಮನವರಿಕೆ ಮಾಡಿ ಒಂದು ಟನ್ ಕಬ್ಬಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತಿ, ಅದರೊಳಗೆ 1,000 ರೂಪಾಯಿ ಕೊಡ್ರಿ, ಅದರೊಳಗೆ ನಿಮ್ಮದು ಏನು ಶ್ರಮ ಇಲ್ಲ, ಕಬ್ಬು ನಾವು ಬೆಳೆದು ನಮ್ಮ ಕುಟುಂಬಗಳು ಬೀದಿಗೆ ಬರೋದಾವ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಎಷ್ಟು ಹೋರಾಟ ಮಾಡಿ ಇವತ್ತಿಗೆ 7 ದಿವಸ ಆದ್ರೂ ಯಾರು ರಾಜಕೀಯವರು ಇಲ್ಲ, ಏನೂ ಇಲ್ಲ. ರೈತರಂದ್ರೆ ಬೀದಿ ಬಿಕಾರಾಗ್ಯಾವ್ರೆ. ಓಟ್ ಹಾಕೋ ಟೈಮ್ನಾಗ ಹೆಂಗೆ ಬರ್ತಾರೋ ಯಪ್ಪ ಎಣ್ಣ ಎಲ್ಲ ಕಾಲು ಬದ್ಕೋತ ಬರ್ತಾರೋ. ಇವತ್ತು 1,00,000 ಜನ ಇಲ್ಲಿ ರೈತರು ಸೇರ್ಯಾರ. ಒಬ್ಬರಿಗೂ ರಾಜಕಾರಣಿಗೆ ಒಬ್ಬರಿಗೆ ಒಂದು ಏನೋ ಅದರ ಬದಲು ವಿಚಾರ ಇಲ್ಲಂದ್ರೆ ಈ ದೇಶದೊಳಗೆ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಿ. ದೇಶಕ್ಕೆ ಅನ್ನ ಹಾಕುವಂಥ ರೈತ ಇವ ಏನು ಪರಿಸ್ಥಿತಿ ಇವತ್ತಾಗೈತಂದ್ರೆ ಈ ರಾಜಕೀಯ ಮಾತಾಡ್ರೆ ನಾವು ಕೆಟ್ಟಾಗ್ತೀವಿ. ಎಲ್ಲರೂ ಅವರದಾರ, ಯಾಕಂದ್ರೆ ಎಲ್ಲರೂ ರಾಜಕೀಯರಾಗಲಿ ಫ್ಯಾಕ್ಟ್ರಿ ಮಾಲಕರೆಲ್ಲ ಒಂದಾಗ್ಯಾರ. ಎಲ್ಲರೂ ಒಂದಾದಾಗ ನಮ್ಮ ರೈತರು ಏನು ಮಾಡಬೇಕು? ಮೊದಲೇ ಬಂದ ಬಗೆಹರಿಸ್ಬೇಕು. ಜಿಲ್ಲಾಡಳಿತ ಬಂದು ಮಧ್ಯೆ ಹೋಯ್ತೀವಿ ಅಂದ್ರೆ 200 ರೂಪಾಯಿ ಹೆಚ್ಚು ಕೊಡ್ತಂದ್ರೆ ಅವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವ್ರು ಬರ್ಬೋದಾಯ್ತು. ಅದಂದ್ರೆ CM ಹತ್ರ ಬದಲು ಗಮನ ಹರಿಸ್ಬೇಕತ್ತ. ಇವತ್ತು 7ನೇ ದಿವಸ ಹೋರಾಟ ಮಾಡೋದು ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು, ಯಾವ ಫ್ಯಾಕ್ಟ್ರಿ ಮಾಲಕರು ಬಂದಿಲ್ಲ. ಇದು ಭಾಳ ಬೇಜಾರಾಗ್ತೈತೆ. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಸರ್ಕಾರ ಉಳಿದು ಕಷ್ಟ ಆಗ್ತೈತೆ. ಯಾಕಂದ್ರೆ ಇವತ್ತು ನೋಡಿ 7ನೇ ತಾರೀಕು ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋಕ್ಕೆಲ್ಲ ಕರೆ ಕೊಡ್ದು. ಈಗ ಇಲ್ಲಿ 30-40 ಲಕ್ಷ ಜನ ಸೇರಿತು. ಇನ್ನು ಏನಂದ್ರೆ ನಮ್ಮ ಸಕ್ರೆ ಸಚಿವ ಅವಾಗ ಯಾಕಂದ್ರೆ ನಾಚಿಕೆ ಮಾಡೋ ಮರ್ಯಾದೆ ಬೇಕು ಅವಾಗ. ಯಾಕಂದ್ರೆ 7 ದಿವಸ ಆಯ್ತು ರೈತರು ಇಲ್ಲೇ ಬೀದಿ ಮ್ಯಾಗ ಹೋರಾಟ ಮಾಡತ್ತಾರೆ. ಬೀದಿ ಮ್ಯಾಗ ಕೊತ್ತ ಬಂದು ರೈತರ ಸೌಜನ್ಯಕ್ಕೂ ಮಾತಾಡ್ಸೋ ಅಷ್ಟು ಸರಿ ಆಗಲಿಲ್ಲ ಅಂದ್ರೆ ಅವ ಆ ಸ್ಥಾನದ ಇರಾಕ ನಾಲ್ಕು ಅಂತ ಹೇಳಕ್ಕೆ ಇಷ್ಟಪಡ್ತು. ಯಾರೂ ಸಚಿವರಿಲ್ಲ, ಯಾವ ಮುಖ್ಯಮಂತ್ರಿಗಳು ಇಲ್ಲ, ಯಾರೂ ನಮಗೆ ಭೇಟಿ ಕೊಡೋಕ್ಕೆ ಯಾರೂ ಬಂದಿಲ್ಲ. ಮತ್ತು ಇಲ್ಲಿವರೆಗೆ ಸಕ್ರೆ ಸಚಿವರು ಬಂದಿಲ್ಲ, ಯಾರೂ ನಮಗೆ ಭೇಟಿ ಕೊಡೋಕೆ ಇಲ್ಲಿವರೆಗೆ ಯಾರೂ ಬರಲಾರ್ಕಾಗಿ ನಾವು ಪ್ರತಿಭಟನೆ ಈಗ 7ನೇ ದಿವಸ ಚಾಲೂ ಆಯ್ತು. ಏನು ಅವರ ಬಿಲ್ ಇವತ್ತು ಇಂತಿಷ್ಟು ಅಡ್ಡ ಕೊಡ್ತು ಅಂತಾರು. ನಾವು ಇದು ಕಡಿಮೆ ಇಲ್ಲ ಅಂತ ಹೇಳಿ ಅದಕ್ಕಾಗಿ ನಾವು ಒಟ್ಟಲ್ಲಿ ಹೋರಾಟ ಮುಂದುವರಿದತ್ತು ಅಂತ ಹೇಳಿ ನಾವು ಹೇಳ್ತೀವಿ. ಕಬ್ಬು ಬೆಳೆಗಾರರ ರೈತರ ಒಂದು ಆಕ್ರೋಶ ಇವತ್ತು ಮಡುಗಟ್ಟಿದೆ. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು, ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. 7ನೇ ದಿನಕ್ಕೆ ರೈತರ ಪ್ರತಿಭಟನೆ ಒಂದು ಕಾಲಿಟ್ಟರೂ ಸಹ ನಮನಳುವಂಥ ಸರ್ಕಾರಕ್ಕೆ ಇದು ಕಾಣ್ತಾ ಇಲ್ಲ. ರೈತರು ಮನೆ ಮಠವನ್ನು ಬಿಟ್ಟು ರಸ್ತೆಯಲ್ಲೇ ಊಟ ಮಾಡ್ತಾ ಇದ್ದಾರೆ, ರಸ್ತೆಯಲ್ಲೇ ಮಲಗ್ತಾ ಇದ್ದಾರೆ. ಈ ಒಂದು ಕೂಗು ಸರ್ಕಾರಕ್ಕೆ, ಸಕ್ಕರೆ ಸಚಿವರಿಗೆ, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾಣದೇ ಇರೋದು ವಿಪರ್ಯಾಸ ಸಂಗತ. ಆದಷ್ಟು ಬೇಗ ಸರ್ಕಾರ ರೈತರ ಒಂದು ಸಂಕಷ್ಟಕ್ಕೆ ಬೆಲೆಯನ್ನ ಕೊಡಬೇಕಾಗಿರುವಂತದ್ದು. ರಾಯಭಾಗ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ, ಸಕ್ಕರೆ ಸಚಿವರ ಪ್ರತಿಕೃತಿ ದಹಿಸಿ ರೈತರ ಆಕ್ರೋಶ. ಇನ್ನು ಕಬ್ಬಿನ ಬೆಲೆ ನಿಗದಿಗೆ ರೈತರು ನಡೆಸ್ತಾ ಇರುವ ಹೋರಾಟ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವ್ಯಾಪಿಸಿಕೊಂಡಿದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಸ್ ಬಳಿ ಬೃಹತ್ ಹೋರಾಟ ನಡೆದಿದ್ರೆ, ಇತ್ತ ರಾಯಭಾಗ ಪಟ್ಟಣ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಅಥಣಿ ಪಟ್ಟಣ 2ನೇ ದಿನವೂ ಬಂದ್ ಆಗಿದ್ದು, ಅಥಣಿ ಪಟ್ಟಣದ ಅಂಬೇಡ್ಕರ ವೃತ್ತದಲ್ಲಿ ರೈತರು ಹೋರಾಟ ನಡೆಸುತ್ತಿದ್ದಾರೆ.
ಹುಕ್ಕೇರಿ ಪಟ್ಟಣದ ಕೋಟಾ ವೃತ್ತದಲ್ಲಿ ರೈತರು ಧರಣಿ ಸತ್ಯಾಗ್ರಹವನ್ನು ಮುಂದುವರೆಸಿದ್ದಾರೆ. ಇತ್ತ ಸ್ಥಳಕ್ಕೆ ಸಕ್ಕರೆ ಸಚಿವರು ಬಾರದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ತೀವ್ರವಾಗಿದೆ. ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಕ್ಕರೆ ಸಚಿವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಬೊಬ್ಬೆ ಹೊಡ್ಕೊಂಡು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದಾರೆ. ಕಬ್ಬಿನ ದರ ನಿಗದಿಗಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಗ್ರಾಮದಲ್ಲಿ ಕ್ರಾಸ್ ಇದೆ. ಕ್ರಾಸ್ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹುಕ್ಕೇರಿ ಪಟ್ಟಣ, ಗೋಕಾಕ್, ರಾಯಬಾಗ್ ಹಾಗೂ ಅಥಣಿ ಏನು ತಾಲೂಕಾ ಪ್ರದೇಶ ಇದೆ, ಅಥಣಿ ಪಟ್ಟಣಗಳಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ರಾಯಬಾಗ್ ಪಟ್ಟಣವನ್ನು ಬಂದ್ ಮಾಡಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಥಣಿ ಪಟ್ಟಣ ಏನಿದೆ, ಅಥಣಿ ಪಟ್ಟಣದ 2ನೇ ದಿನಕ್ಕೆ ಬಂದ್ ಮಾಡಿ ಇವತ್ತು ರೈತರು ತೀವ್ರ ಸ್ವರೂಪದ ಹೋರಾಟವನ್ನು ಮಾಡ್ತಿರುವಂಥದ್ದು. ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡಲೇಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದರಲ್ಲೂ ಕೂಡ ಏನು ನವೆಂಬರ್ 7ನೇ ತಾರೀಕಿದೆ, 7ನೇ ತಾರೀಕು ಹೆದ್ದಾರಿ ತಡೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ರೈತರು ನೀಡಿರುವಂಥದ್ದು. ಕೇವಲ ಗುರ್ಲಾಪುರ್ ಕ್ರಾಸ್ ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕೂಡ ಈಗ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿರುವಂಥದ್ದು. ಸದ್ಯ ನಿಮಗೆ ನಾನು ಹುಕ್ಕೇರಿ ಪಟ್ಟಣದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಈಗಾಗಲೇ ರೈತರು ಆಗಮಿಸ್ತಾ ಇದ್ದಾರೆ. ನಿನ್ನೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಆಗಮಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಮತ್ತೆ ಪ್ರತಿಭಟನೆ ಆರಂಭಿಸಿರುವಂಥದ್ದು. ರಾತ್ರಿಯೂ ಕೂಡ ಪ್ರತಿಭಟನೆ ಮುಂದುವರೆದಿತ್ತು. ಸದ್ಯ ಇನ್ನೂ ಹೆಚ್ಚಿನ ಸಂಖ್ಯೆಯ ರೈತರು ಈಗ ಏನು ಹುಕ್ಕೇರಿಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಸಂಖ್ಯೆಯ ರೈತರು ಜಮಾವಣೆಯಾಗಿರುವಂಥದ್ದು. ರೈತರ ಮುಖಂಡರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಏನು ಸರ್ ಇವತ್ತು ಸಕ್ಕರೆ ಸಚಿವರು ನಂತರ HK ಪಾಟೀಲ್ ಬರ್ತಾ ಇದ್ದಾರೆ? ನೋಡ್ರಿ, HK ಪಾಟೀಲ್ನ ತೊಗೊಂಡು ಏನು ಮಾಡೋಣ ನಾವು? HK ಪಾಟೀಲ್ ಬಂದಿದ್ದರಿಂದ ನಮ್ಮದು ಸಮಸ್ಯೆ ಪರಿಹಾರ ಆಗ್ತೈತೇನಾ? ನೀವು ಮಾಧ್ಯಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ಬಂದು ಘೋಷಣೆ ಮಾಡಬೇಕು. ಘೋಷಣೆ ಮಾಡಿ ನಮ್ಮ ರೈತರಿಗೆ 3,500 ರೂಪಾಯಿ ನಿಗದಿತ ಬೆಲೆ ಕೊಡಲೇಬೇಕು. ಸರಿ, ಮುಂದೆ ಯಾವ ರೀತಿ ಇರುತ್ತೆ? ಒಂದು ರೀತಿ ಇವತ್ತೇನಾದರೂ ಘೋಷಣೆ ಆಗಲಿಲ್ಲ ಅಂದರೆ ಮುಂದೆ ಯಾವ ರೀತಿ ಇರುತ್ತೆ ತಮ್ಮ ಹೋರಾಟ? ನಮ್ಮದು ಹೋರಾಟ ಉಗ್ರವಾದ ಹೋರಾಟ. ನಾನು 7ನೇ ತಾರೀಕು ಅಂತ ಹೇಳಲ್ಲ. ನಾವು ರೈತರ ರೊಚ್ಚಿಗೆದ್ದರೆ ಇವತ್ತೂ ನಾವು ಬಂದ್ ಮಾಡ್ಬೋದು, ನಾಳೆನೂ ನಾವು ಬಂದ್ ಮಾಡ್ಬೋದು. ಇನ್ನೂ ಅವಕಾಶ ಕೊಡೋದು ಅವರಿಗೆ. ಆ ಅವಕಾಶಕ್ಕೆ ಅವರ ಬೆಲೆ ಕೊಡ್ತಾ ಇಲ್ಲ. ಇನ್ನು ವಿಜಯಪುರದಲ್ಲೂ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರೆಸಿದ್ದಾರೆ. ವಿಜಯಪುರ ನಗರದ DC ಕಚೇರಿ ಹತ್ತಿರ ನಡೀತಾ ಇರುವ ಹೋರಾಟ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಭೇಟಿ ಕೊಟ್ಟು ರೈತರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡುವಂತೆ MB ಪಾಟೀಲ್ ಬಳಿ ಆಗ್ರಹಿಸಿದ್ರು. ವಿಚಾರಗಳನ್ನ ಹೇಳಿದರೆ ಈ ಎಲ್ಲಾ ವಿಚಾರಗಳನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ಇದರಲ್ಲಿ ಮುಚ್ಚಿ ಮರಿ ಇಲ್ಲ. ಅದನ್ನ ರೈತರಿಗೆ, ಕಬ್ಬಿನ ಬೆಳೆಗಾರರಿಗೆ ಅದನ್ನು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು FRPನೂ ಕೂಡ ಇವತ್ತು ಏನು ಬೇಸ್ಡ್ ಆನ್ ರಿಕವರಿ 9 ಇದ್ರೆ ಬೇರೆ, 10 ಇದ್ರೆ ಬೇರೆ, 11 ಇದ್ರೆ ಬೇರೆ, 12 ಇದ್ರೆ ಬೇರೆ, ಇಲ್ಲ ನಮ್ಮಲ್ಲಿ ಜನರಲ್ ಆಗಿ 11-12% ಐತೆ. ನಮ್ಮಲ್ಲಿ 12 ತನ ಐತೆ. ಭೀಮಾದಾಗ ಸ್ವಲ್ಪ ಕಡಿಮೆ ಇರಬೇಕು, ಭೀಮಾದಾಗ ಕಡಿಮೆ ಐತಿ. ಒಟ್ಟಾರೆ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ರೈತರು ಸರ್ಕಾರಕ್ಕೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಸೂಕ್ತವಾಗಿ ಪ್ರತಿಕ್ರಿಯೆ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಪಂಜಾಬ್ ಮಾದರಿಯಲ್ಲಿ ಹೆದ್ದಾರಿ ತಡೆದು 2 ಲಕ್ಷಕ್ಕೂ ಹೆಚ್ಚು ರೈತರು ಪ್ರತಿಭಟನೆ ಮಾಡಲಿದ್ದೇವೆ ಅಂತ ವಾರ್ನ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.